ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ದಲಿತರಿಗೆ, ಹಿಂದುಳಿದವರಿಗೆ ಮೋಸ. ಕಾಂತರಾಜ್ ವರದಿ ಜಾರಿಗೆ ತರ್ತೇವೆ ಅಂತ ಕೋಟ್ಯಾಂತರ ಹಣ ಹಾಳು ಮಾಡಿದ್ರು. ನಿನ್ನೆ ಇದ್ದಕ್ಕಿದ್ದಂತೆ ತರಾತುರಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ತಂದಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮಕ್ಕಳ ಆಟದಂತೆ ಸಿಹಿ ತಿನ್ನಿಸ್ಕೊಂಡು ಜೈಕಾರ ಹಾಕಿಸ್ಕೊಂಡಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಿ ಸರ್ಕಾರ ಗೊಂದಲ ಮಾಡಿದೆ. ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಮಾಡಿ ಅಂತ ಕೋರ್ಟ್ ಹೇಳ್ತಾ ಇದೆ. ಆದರೆ ಒಳ ಮೀಸಲಾತಿ ಕ್ರೆಡಿಟ್ ತಗೊಳ್ಳೋಕೆ ತರಾತುರಿಯಲ್ಲಿ ಈ ರೀತಿಯಾದಂಥ ಡಿಸಿಷನ್ ತಗೊಂಡು ರಾಜ್ಯ ಸರ್ಕಾರ ತಂದಿಟ್ಟಿದೆ. ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಒಂದು ಐತಿಹಾಸಿಕ ಡಿಸಿಷನ್ನನ್ನೇ ತೆಗೆದುಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಐತಿಹಾಸಿಕ ಪರಿಹಾರ ಸೂತ್ರಕ್ಕೂ ಮುಂದಾದರೂ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡೇ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಅದರಲ್ಲೂ ಕೂಡ ಎಡಗೈ ಹಾಗೂ ಬಲಗೈಗೆ ಈ ಸಮುದಾಯಗಳಿಗೆ ತಲಾ 5.25, ಸ್ಪೃಶ್ಯ ಅಲೆಮಾರಿಗೆ 4.5 ಹಂಚಿಕೆ ಮಾಡಿದ್ರು. ಸಂಪುಟ ಈ ರೀತಿಯಾದಂಥ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತು. ಇದೇ ನಿರ್ಧಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ನೋಡೋಣ. ಹಿಂದುಳಿದವರಿಗೆ, ದಲಿತರಿಗೆ ಓಟ್ ತಗೊಂಡು ಮೋಸ ಮಾಡ್ತಾನೇ ಬಂದಿದೆ, ಗೊಂದಲವನ್ನು ಸೃಷ್ಟಿ ಮಾಡ್ತಾ ಬಂದಿದೆ. ಮನೆ ಕಾಂತರಾಜ್ ವರದಿನ ನಾವು ಜಾರಿ ತಂದೇ ತರ್ತೀವಿ ಅಂತಂದು 165 ಕೋಟಿ ರೂಪಾಯಿನ ಖರ್ಚು ಮಾಡಿದ್ರು. ಆ ರಿಪೋರ್ಟ್ ಮೂಲೆ ಬಿಸಾಕಿದ್ರು. ಇದಾದ ನಂತರ 2ನೇ ರಿಪೋರ್ಟ್ ನಾವು ತರ್ತೀವಿ ಅಂತ ಈ ಸರ್ಕಾರ ಬಂದಮೇಲೆ ಮತ್ತೆ ಶುರು ಮಾಡಿದ್ರು. ಅದಕ್ಕೂ ಕೂಡ 126 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದರದ್ದು ಸುದ್ದಿ ಇಲ್ಲ. ಒಳ ಮೀಸಲಾತಿ ಬಗ್ಗೆ ನಾಗಮೋಹನ್ ದಾಸ್ ಅವ್ರ ಮುಖಾಂತರ ನಾವು ಮಾಡ್ತೀವಿ ಅಂತೇಳಿ ಅದಕ್ಕೂ ಕೂಡ 185 ಕೋಟಿ ಖರ್ಚು ಮಾಡಿದ್ರು. ಅದನ್ನು ಕೂಡ ಮೂಲೆಗೆ ಬಿಸಾಕಿದ್ರು. ನಿನ್ನೆ ತರಾತುರಿ, ಹೆಣ್ಮಕ್ಳಿಗೆ ಗೊತ್ತು, ಆ ಥರದ ಅಡುಗೆ ಮಾಡಿದ್ರೆ ಏನಾಗುತ್ತೆ, ಕೆಟ್ಟ ಹಾಳಾಗೋಗುತ್ತೆ. ಹಾಗೆ ಇದ್ದಕ್ಕಿದ್ದಂಗೆ ಒಳ ಮೀಸಲಾತಿ ನಾವು ಅವ್ರಿಗೆ 5.5, ಇವ್ರಿಗೆ 5.5, 4.5 ಅಂತ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡು ಮಕ್ಕಳ ಆಟದ ರೂಪದಲ್ಲಿ ಇದ್ದಕ್ಕಿದ್ದಂಗೆ ನೆನೆ ಕ್ಯಾಬಿನೆಟನ್ನು ಅನೌನ್ಸ್ ಮಾಡಿ ಅವ್ರಿಗೆ ಬೇಕಾದವ್ರ ಮುಖಾಂತರ ಸ್ವಾಗತ ಕೋರಿ ಮುಖ್ಯಮಂತ್ರಿಗಳಿಗೆ ತೊಗೊಂಡೋಗಿ ಸ್ವೀಟ್ ತಿನ್ನಿಸಿ ಸಂಪೂರ್ಣ ಬಗೆಹರಿತು ಅಂತಂದರು. ಇವತ್ತು ಅನೇಕ ದಲಿತ ಸಮಾಜದ ಹಿರಿಯರು ಹೇಳ್ತಾ ಇದ್ದಾರೆ, ಮತ್ತೊಂದು ಗೊಂದಲವನ್ನು ಸೃಷ್ಟಿ ಮಾಡಿ ದಲಿತರನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ. ಇದು ನಾನು ಹೇಳ್ತಾ ಇರೋದಲ್ಲ. ಈ ರೀತಿ ಎಲ್ಲ ರಿಪೋರ್ಟ್ಗಳು ಕೂಡ ತರ್ತೀವಿ ಅಂತ ನೂರಾರು ಕೋಟಿ ರಾಜ್ಯ ಜನರ ದುಡ್ಡನ್ನು ಹಾಳು ಮಾಡಿದ್ರು. ಹಿಂದುಳಿದವ್ರಿಗೆ, ದಲಿತರಿಗೆ ಯಾವ ಅನುಕೂಲಗಳು ಮಾಡಲಿಲ್ಲ ರಿಸರ್ವೇಷನ್ಗಳ ಮುಖಾಂತರ. ಈಗ ಇನ್ನೊಂದು ಮೀಸಲಾತಿ ನಾವು ಘೋಷಣೆ ಮಾಡೀವಿ, ಎಲ್ಲರೂ ಸ್ವಾಗತ ಮಾಡಿದ್ರು ಅಂತಂದರೆ ಇವತ್ತೇ ಪತ್ರಿಕೆಗಳಲ್ಲಿ, ಟಿ ವಿಗಳನ್ನ ನಾವು ನೋಡ್ತಾ ಇದ್ದೀವಿ, ಗೊಂದಲವನ್ನು ನಿರ್ಮಾಣ ಮಾಡಿದರೆ ಇದು ಪರಿಹಾರ ಆಗಿಲ್ಲ. ಯಾಕಷ್ಟ